ಇನ್ನು 30,000 ಸ್ಕೂಟಿಯ ಮೇಲೆ 3 ಲಕ್ಷದ ಟ್ರಾಫಿಕ್ ಫೈನ್ ಬಿದ್ದಿದೆ. ಬೆಂಗಳೂರಿನ ಬೈಕ್ ಸವಾರನ ಮೇಲೆ ಬಿತ್ತು ಲಕ್ಷ ದಂಡ. 30,000 ಸ್ಕೂಟಿ ಆದ್ರೆ ದಂಡ ಬಿದ್ದಿರೋದು 3 ಲಕ್ಷ. ಬೆಂಗಳೂರಿನ ಬೈಕ್ ಸವಾರನ ಮೇಲೆ ಬಿತ್ತು ಲಕ್ಷ ದಂಡ. 300ಕ್ಕೂ ಅಧಿಕ ಟ್ರಾಫಿಕ್ ರೂಲ್ಸ್ ಅನ್ನ ಬ್ರೇಕ್ ಮಾಡಿರುವಂತಹ ಭೂಪ. ಆತನಿಗೆ ಅಷ್ಟು ಚಲನ್ಗಳು ಬಿದ್ದಿದೆ. ಸುಧಾಮನಗರ ನಿವಾಸಿ ವೆಂಕಟರಮಣ ಬೈಕ್ ಮೇಲೆ ಸುಮಾರು 300 ಕೇಸ್ಗಳು ಬಿದ್ದಿದೆ. K05 KF 7969 ನಂಬರ್ನ ಸ್ಕೂಟರ್ ಮೇಲೆ ದುಬಾರಿ ದಂಡ ಬಿದ್ದಿದೆ. SR ನಗರ ವಿಲ್ಸನ್ ಗಾರ್ಡನ್ ಏರಿಯಾದಲ್ಲಿ ರೂಲ್ಸ್ ಬ್ರೇಕ್, ಸದ್ಯ ದಂಡ ಕಟ್ಟುವಂತೆ ಪೊಲೀಸರಿಂದ ನೋಟಿಸ್ ಜಾರಿಯಾಗಿದೆ. ಆದ್ರೆ ನಾನು ದಂಡ ಕಟ್ಟಲ್ಲ, ಬೇಕಾದ್ರೆ ಬೈಕ್ ಕೊಟ್ಬಿಡ್ತೀನಿ ಅಂತ ಈಗ ಪೊಲೀಸರಿಗೆ ಆತ ಹೇಳಿದಾನಂತೆ. ನೀವೇ ಹಿಡ್ಕೊಳ್ಳಿ ಆ ಬೈಕ್ನ ಬೇಕಾದ್ರೆ, ಅದೇ ದಂಡ ಕಟ್ಟೋಕ್ಕಾಗಲ್ಲ ಅಂತ. ಜಗದೀಶ್ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ. ಜಗದೀಶ್, ಇದೀಗ 30,000 ಸ್ಕೂಟಿಗೆ ಆಲ್ಮೋಸ್ಟ್ ಒಂದು ಸೆಕೆಂಡ್ ಹ್ಯಾಂಡ್ ಕಾರಿಗೆ ಕೊಡುವಷ್ಟು ಆತ ದಂಡ ಕಟ್ಟಬೇಕಾಗಿದೆ. ಸೊ ಎಷ್ಟು ಟೈಮ್ನಿಂದ ಈ ಕೇಸ್ಗಳು ಬಿದ್ದಿರೋದು, ಈತನ ಗಮನಕ್ಕೆ ಬಂದಿಲ್ವಾ ಇದು? ಏನೇನು ಕೇಸ್ಗಳು ಬಿದ್ದಿದೆ ಅಂತ ಆತನ ಈ ವೆಹಿಕಲ್ ಮೇಲೆ? ಖಂಡಿತ ಅವಿನಾಶ್, ಪ್ರಕರಣ ಏನು? ಸುಪ್ರಿಯಾ ಕಾಮತ್ ಪೌಲ್ಟ್ರಿ ಫೀಡ್ ಬಿಸ್ನೆಸ್ ನಲ್ಲಿ ವರ್ಷಕ್ಕೆ 12 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಸಾಕಷ್ಟು ಟ್ರಾಫಿಕ್ ವೈಲೇಷನ್ ಆಗ್ತಾ ಇರುವಂತಹ ನಿಟ್ಟಲ್ಲಿ ಏನೊಂದು ದಂಡದ ಹಣದ ಏನೊಂದು ಮಿತಿ ಇತ್ತೋ ಅದನ್ನ ಹೆಚ್ಚು ಮಾಡಿದ್ರು. ಅದಾದ ಬಳಿಕವಾಗಿ ಜನರು ಬದಲಾಗ್ತಾರೆ. ಜೊತೆಗೆ ಕೆಲವೊಂದು ಕಡೆ ರೂಲ್ಸ್ ಗಳನ್ನ ಗಮನದಲ್ಲಿ ಇಟ್ಕೊಂಡು ಅವರು ಕೂಡ ಏನೊಂದು ಆ ನಿಯಮ ಉಲ್ಲಂಘನೆ ಮಾಡದಂತೆ ಸಂಚಾರಿ ನಿಯಮಗಳನ್ನ ಪಾಲಿಸಿಕೊಂಡು ವೆಹಿಕಲ್ ಗಳನ್ನ ಬಳಸ್ತಾರೆ ಅನ್ನುವಂತ ನಿಟ್ಟಲ್ಲಿ ಕೂಡ ಸಾಕಷ್ಟು ಕಠಿಣ ರೂಲ್ಸ್ ಗಳನ್ನ ತರಲಾಗಿತ್ತು. ಆದ್ರೆ ವಿಲ್ಸನ್ ಗಾರ್ಡನ್ ಅಲ್ಲಿರುವಂತಹ ಈ ಒಂದು ಬೈಕ್ ಏನಿದೆ, ಇದರ ಮೇಲಿರುವಂತಹ ಕೇಸ್ಗಳು ಈಗ ನಿಜಕ್ಕೂ ಕೂಡ ಎಲ್ಲರ ಉಬ್ಬೇರಿಸಿರುವಂಥದ್ದು. ಯಾಕಂದ್ರೆ ಸಾಕಷ್ಟು ಪ್ರಕರಣಗಳು ದಾಖಲಾಗಿ ಏನೊಂದು ಆ ದಂಡದ ಪಾವತಿ ಮಾಡದೇ ಇರುವಂತಹ ವೆಹಿಕಲ್ಗಳ ಒಂದು ಪಟ್ಟಿಯನ್ನ ಮಾಡಲಿಕ್ಕೆ ಅಂತೇಳಿ ಸಂಚಾರಿ ಪೊಲೀಸರು ಮುಂದಾಗಿದ್ರು. ಆ ದಂಡದ ಮೊತ್ತ ಏನು ಗರಿಷ್ಠ ಮೊತ್ತದಲ್ಲಿ ಯಾರ್ಯಾರು ಇರ್ತಾರೆ ಅವರಿಗೆ ಒಂದು ವಸೂಲಿ ಮಾಡುವಂತ ನಿಟ್ಟಲ್ಲಿ ಒಂದು ಮನೆಗೆ ಹೋಗಿ ಒಂದು ವಸೂಲಿ ಮಾಡುವಂತ ಒಂದು ಪ್ರಕ್ರಿಯೆಯನ್ನ ಸಂಚಾರಿ ಪೊಲೀಸರು ಮಾಡಬೇಕು, ಅಂದ್ರೆ ನೋಟಿಸ್ ಅನ್ನ ನೀಡಬೇಕು ಅನ್ನುವಂತ ನಿಟ್ಟಲ್ಲಿ ಮುಂದಾಗಿದ್ರು. ಇನ್ನು ಈ ಸಂದರ್ಭದಲ್ಲಿ ಏನೊಂದು ಲಿಸ್ಟ್ ಅನ್ನ ಮಾಡಲಾಗಿತ್ತು, ಆ ಲಿಸ್ಟ್ ಅಲ್ಲಿ ಮೊದಲನೇ ಸ್ಥಾನದಲ್ಲಿ ಇರುವಂತದ್ದೇ ಈ ಆಕ್ಟಿವ್ ಹೋಂಡಾ ಬೈಕ್. ಬರೋಬ್ಬರಿ 3,20,000 ದಂಡವನ್ನ ಹೊಂದಿರುವಂತಹ ಈ ಬೈಕ್ ಮೇಲೆ ಸಾಕಷ್ಟು ಅಂದ್ರೆ 300ಕ್ಕೂ ಅಧಿಕ ಕೇಸ್ಗಳು ಇರುವಂತದ್ದು. ಇನ್ನು ಆ ದಂಡಗಳನ್ನ ನೋಡಿದ್ರೆ ನೋ ಪಾರ್ಕಿಂಗ್ ಆಗಿರ್ಬೋದು, ರೈಡ್ ಮಾಡ್ಬೇಕಾದ್ರೆ ಹೆಲ್ಮೆಟ್ ಹಾಕಿಲ್ದೆ ಇರುವಂತದ್ದು, ಜೊತೆಗೆ ರೈಡ್ ಮಾಡ್ಬೇಕಂತ ಸಂದರ್ಭದಲ್ಲಿ ಮೊಬೈಲ್ ಬಳಕೆ ಮಾಡುವಂಥದ್ದು, ಈ ರೀತಿಯಾದಂತಹ ಸಾಕಷ್ಟು ಕೇಸ್ಗಳು ನಡೆದಿರುವಂಥದ್ದು. ಇನ್ನು ಈ 300 ಕೇಸ್ಗಳು ಕೂಡ ಏನು ವಿಲ್ಸನ್ ಗಾರ್ಡನ್ ಸುತ್ತಮುತ್ತ ಆಗಿರುವಂತಹ ಒಂದು ಪ್ರಕರಣಗಳಾಗಿರುವಂಥದ್ದು. ಸಹಜವಾಗಿ ಯಾವಾಗ ಈ ರೀತಿಯಾಗಿ ಸಂಚಾರಿ ಪೊಲೀಸರು ಮನೆ ಬಾಗಿಲನ್ನ ತಟ್ಟಿ ಈ ರೀತಿಯಾಗಿ ಒಂದು ನೋಟಿಸ್ ಅನ್ನ ಕೊಡ್ತಾರೆ, ಚಾಲಕ ನಿಜಕ್ಕೂ ಕೂಡ ಶಾಕ್ ಆಗ್ತಾನೆ. ಯಾಕಂದ್ರೆ ಆ ಗಾಡಿಯ ಬೆಲೆ ನಾನು ಸಪೋಸ್ ಏನಾದ್ರು ಸೆಕೆಂಡ್ ಆಗಿ ಒಂದು ಸೆಲ್ ಮಾಡ್ತೀನಿ ಅಂದ್ರೆ ಒಂದು 25ರಿಂದ 30 ಸಾವಿರ ಬರ್ಬೋದು. ಆದ್ರೆ ಏಕಾಏಕಿ 3,20,000 ಅಂದ್ರೆ ಆತ ಎಲ್ಲಿಂದ ನಾನು ಕೊಡೋದು? ಬೇಕಾದ್ರೆ ಈ ಗಾಡಿನೇ ವಾಪಸ್ ತಗೊಳ್ಳಿ ಅನ್ನುವಂತ ಒಂದು ಮಾತನ್ನ ಹೇಳ್ತಾ ಇದ್ದಾನೆ ಅನ್ನುವಂತ ನಿಟ್ಟಲ್ಲಿ ಈಗಾಗಲೇ ಸಂಚಾರಿ ಪೊಲೀಸರು ತಿಳಿಸಿರುವಂತದ್ದು. ಒಟ್ಟಾರೆಯಾಗಿ ಈಗಾಗಲೇ ಈ ಪ್ರಕರಣ ಏನಿದೆ ಆ ನಿಟ್ಟಲ್ಲಿ ಈಗ ಆತ ಏನೊಂದು ದಂಡವನ್ನ ವಸೂಲಿ ಮಾಡಲೇಬೇಕಾಗುತ್ತೆ, ದಂಡವನ್ನ ಕೊಡ್ಲೇಬೇಕಾಗುತ್ತೆ. ಇಲ್ಲ ಅಂದ್ರೆ ಸಂಚಾರಿ ಪೊಲೀಸರು ಆತನ ಮೇಲೆ ಕೇಸನ್ನು ಕೂಡ ದಾಖಲಿಸಿಕೊಳ್ಳುವಂತ ನಿಟ್ಟಿನಲ್ಲಿ ಕೂಡ ಮುಂದುವರಿಯುವಂತದ್ದು. ಅವಿನಾಶ್, ಧನ್ಯವಾದ ಜಗದೀಶ್.